ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಈಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಸಿಂಧನೂರಿಂದ ಗಿಣಿಗೆರ ಜಂಕ್ಷನ್ಗೆ. ಸೊ ಸಿಂಧನೂರ ಎಲ್ಲಿ ಬರುತ್ತೆ ಅಂತಂದರೆ ಇದು ಗಂಗಾವತಿ, ಕೊಪ್ಪಳ, ಮಾನ್ವಿ, ರಾಯಚೂರು ಈ ಭಾಗದಲ್ಲಿ ಏನಂತಂದರೆ ಈ ಸಿಂಧನೂರ ಊರು ಬರುತ್ತೆ. ಸೊ ಇದು ಯಾವ ಥರ ಇದೆ ನೋಡಿ ರೈಲ್ವೆ ಸ್ಟೇಷನ್ನು. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಬಟನ್ ಪ್ರೆಸ್ ಮಾಡಿರಿ, ಹೈಪ್ ಬಟನ್ನ ಪ್ರೆಸ್ ಮಾಡಿರಿ. ಸೊ ಏನಪ್ಪ ಅಂದರೆ ಈಗ ನಾವು ಟ್ರಾವೆಲ್ ಮಾಡ್ತಾ ಇರೋದು ಸಿಂಧನೂರಿಂದ ಗಿಣಿಗೇರಿಗೆ. ಸೊ ಸಿಂಧನೂರ ನೋಡಿ ಯಾವ ಥರ ಇದೆ ರೈಲ್ವೆ ಸ್ಟೇಷನ್ನು. ಈಗ ಮಾತ್ರ ಇದನ್ನು ಏನಂದರೆ ಇನ್ನೂ 2 ಇಯರ್ಸ್ 3 ಇಯರ್ಸ್ ಹಿಂದ್ಗಡೆ ಏನಪ್ಪ ಅಂದರೆ ಈ ಲೈನ್ನ ಕಾಮಗಾರಿ ಕೈಗೊಂಡಿದ್ದು. ಇದು ಎಲ್ಲಿ ತನಕ ವಿಸ್ತರಿಸಿತಂತಂದ್ರೆ ರಾಯಚೂರು ತನಕ ಇದು ಕನ್ಸ್ಟ್ರಕ್ಷನ್ನ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಈಗ ಈ ರೈಲ್ವೆ ಮಾರ್ಗ ಹೊಸ ರೈಲ್ವೆ ಮಾರ್ಗ ಆಗೈತಿ. ಇದು ಎಲ್ಲಿಗೆ ಕನೆಕ್ಷನ್ ಹೋಗುತ್ತಂತಂದ್ರೆ ಗಂಗಾವತಿ, ಸಿಂಧನೂರು, ಮಾನ್ವಿ, ರಾಯಚೂರು ಮುಖಾಂತರವಾಗಿ ಏನಪ್ಪ ಅಂದರೆ ರಾಯಚೂರಿಗೆ ಕನೆಕ್ಟ್ ಆಗುತ್ತೆ. ನಂತರ ಅಲ್ಲಿಂದ ಏನಂದರೆ ಕಲಬುರಗಿ ಮಾರ್ಗವಾಗಿ ಮುಂದೆ ಬೇರೆ ಊರಿಗೆ ಕನೆಕ್ಷನ್ನ ಕೊಡ್ತಾರೆ. ಆಮೇಲೆ ಏನಪ್ಪ ಅಂದರೆ ಈ ರೂಟ್ ಮುಖಾಂತರ ನಾವೇನಾದರೂ ರೈಲ್ವೆ ಮಂತ್ರಾಲಯಕ್ಕೆ ಸಂಪರ್ಕವನ್ನು ಕಲ್ಪಿಸಿಕೊಡ್ತಾರೆ. ಸೊ ಏನಪ್ಪ ಅಂದರೆ ಸಿಂಧನೂರು ತನಕ ಲಾಸ್ಟ್ ಆಗೈತಿ ಇದು ರೈಲ್ವೆ ಕಾಮಗಾರಿ. ಇನ್ನು ಮುಂದೆ ಇನ್ನೊಂದು 2 ವರ್ಷ 3 ವರ್ಷ ಅನ್ನತ್ಲೆ ಏನು ಮಾಡ್ತಾರೆ ಅಂದರೆ ಈ ಕಾಮಗಾರಿನ ಏನಾದರೂ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಸೊ ಬನ್ನಿ ನನ್ನ ಜೊತೆ ಟ್ರಾವೆಲ್ ಮಾಡಿರಿ. ಯಾವ ಥರ ಇದೆ ನೋಡಿ ಸಿಂಧನೂರ ರೈಲ್ವೆ ಸ್ಟೇಷನ್ ಆಯಿತು. ಆಮೇಲೆ ಇಲ್ಲಿ ಇರತಕ್ಕಂಥ ವಾತಾವರಣ, ಆಮೇಲೆ ಏನಪ್ಪ ಅಂದರೆ ಈ ಭಾಗದಲ್ಲಿ ಬಿಸಿಲು ಭಾಳ ಐತೆ ಅಂತಲೇ ನಾವು ಹೇಳ್ತೀವಿ. ಯಾಕಂತಂದರೆ ಇದೆಲ್ಲ ಹೈದರಾಬಾದ್ ಕರ್ನಾಟಕ ಭಾಗ. ನಂತರ ಏನಪ್ಪ ಅಂದರೆ ಇದು ಬಿಸಿಲಿನ ನಾಡು ಅಂತಲೂ ಕರೀತಾರೆ. ಆಮೇಲೆ ಏನಪ್ಪ ಅಂದ್ರೆ ಭತ್ತದ ಕಣಜ ಅಂತಲೂ ಕೂಡ ಇಲ್ಲಿ ಏನಪ್ಪ ಅಂದ್ರೆ ಕರೀತಾರೆ. ಭತ್ತದ ಕಣಜ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ಏನಂತಂದ್ರೆ ಆದಷ್ಟು ಏನಪ್ಪ ಅಂದ್ರೆ ಜಲ್ದಿ ಬೇಗ ಬೆಳೆಯೋದಂತಂದರೆ ಭತ್ತ ಜಾಸ್ತಿ ಬೆಳೀತಾರೆ, ಮೆಕ್ಕೆಜೋಳನ ಏನಪ್ಪ ಅಂದ್ರೆ ಬೆಳೀತಾರೆ. ಸೊ ನೋಡಿ ಯಾವ ಥರ ಇದೆ ಲೊಕೇಶನ್ ಅಂತ. ಸೊ ಯಾರು ಸಿಂಧನೂರು ಜನ, ಗಂಗಾವತಿ ಜನ ಈ ಕಡೆ ಭಾಗದಲ್ಲಿ ನೋಡ್ತಾ ಇದ್ದೀರ ವೀಡಿಯೋನ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಂತರ ಲೈಕ್ ಬಟನ್ ಪ್ರೆಸ್ ಮಾಡಿರಿ, ಕಮೆಂಟ್ ಮಾಡಿರಿ ಇದು ಯಾವ ಊರು, ಇದು ಯಾವ ರೈಲ್ವೆ ಮಾರ್ಗ ಅಂತಂದು. ಸೊ ನೋಡಿ ಯಾವ ಥರ ಇದೆ ಅಂತ ನೋಡಿ. ಬಿಸಿಲು ಮಾತ್ರ ತುಂಬ ಚುರುಕಾಗೈತಿ ಇಲ್ಲಿ. ಯಾಕಂದರೆ ಇದು ಮಳೆಗಾಲ. ಬಟ್ ಈ ಕಡೆ ಲೊಕೇಶನ್ನಲ್ಲಿ ಇನ್ನು ನೀವು ರಾಯಚೂರು, ಮಾನ್ವಿ ಈ ಭಾಗಕ್ಕೆ ಹೋದ್ರಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಬೀಳುತ್ತೆ ನೋಡ್ರಿ ಇಲ್ಲಿ. ಆಮೇಲೆ ಏನಪ್ಪ ಅಂದರೆ ಟೆಂಪ್ರೇಚರನ್ನು ಫುಲ್ಲು ಹೈ ಐತಿ. ಸೊ ಮಳೆ ಮೋಡ ವಾತಾವರಣ ಏನು ಅಷ್ಟೊಂದೇನು ಕಂಡು ಬಂದಿಲ್ಲ. ಈ ಮುಂದೆ ಹೋಗ್ತೀವಲ್ಲ ಏನಾದರೂ ಮಳೆ ಮುನ್ಸೂಚನೆ ಕಂಡು ಬರ್ಬೋದು ಅಂತ ಏನೋ ಅನಿಸುತ್ತಾ. ಬಟ್ ಯಾಕಂತಂದರೆ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತಿ. ಆಮೇಲೆ ಏನಂತಂದರೆ ಈ ಭಾಗದಲ್ಲಿ ಈ ಥರ ಜಾಲಿ ಗಿಡ ಅಂತ ಬರ್ತಾವೆ. ಅಂದರೆ ಜಾಲಿ ಗಿಡ ಅಂದರೆ ಮುಳ್ಳಿನ ಗಿಡ. ಈ ಕಡೆ ಭಾಗದಲ್ಲಿ ತುಂಬ ಯಥೇಚ್ಛವಾಗಿ ಏನಪ್ಪ ಅಂದರೆ ಇವು ಬಯಲು ಸೀಮೆ ಪ್ರದೇಶದಲ್ಲಿ ಇವು ಕಂಡು ಬರ್ತಾವೆ ನೋಡ್ರಿ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಮುಳ್ಳಿನ ಗಿಡ ಅಂತ ನಾವು ಕರಿತೀವಿ. ನೋಡಿ ಯಾವ ಥರ ಯಥೇಚ್ಛವಾಗಿ ಇಲ್ಲಿ ಬೆಳೆದು ಬಿಟ್ಟಿದ್ದಾವೆ, ಬಹಳಷ್ಟು ಕಂಡು ಬರ್ತವೆ. ಯಾಕೆ ಹಿಂಗೆ ಕಂಡು ಬರ್ತಾವೆ ಅಂದ್ರೆ ಈ ಕಡೆ ನೀವು ಕಲಬುರಗಿ, ರಾಯಚೂರು ಈ ಭಾಗದಲ್ಲಿ ನೀವೇನಾದರೂ ಹೋದರೆ ಈ ಥರ ಕಾಣ್ಬೋದು. ಸೊ ಏನಪ್ಪ ಅಂದರೆ ಈಗ ರೈಲ್ವೆ ಸ್ಟೇಷನ್ನು ಸಿದ್ದಾಪುರ ಅಂತ. ಸೊ ಇದು ಎಲ್ಲಿ ಬರುತ್ತೆ ಅಂದರೆ ಸಿಂಧನೂರು ದಾಟಿದ ಮೇಲೆ ಈ ಸಿದ್ದಾಪುರನ ಊರು ಬರುತ್ತೆ. ಈಗ ನೋಡಿ ಇದು ರೈಸ್ ಮಿಲ್ ಅಂದರೆ ಗೊತ್ತಲ್ಲ, ಏನು ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನನಗೆ. ಇದು ಎದಕ್ಕೆ ಉಪಯೋಗ ಐತಿ ರೈಸ್ ಮಿಲ್ಲು, ಇದರಿಂದ ಏನು ನಮಗೆ ಯೂಸ್ ಐತಿ, ಈ ಮಿಲ್ಲಿಂದ ಏನೇನು ಉಪಯೋಗ ಐತಿ ಅಂತ ಇಲ್ಲಿ ಜನ ನನಗೆ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಈ ನೋಡಿ ಯಾವ ಥರ ಇದೆ ರೈಲ್ವೆ ಸ್ಟೇಷನ್ ಅಂತ ನೋಡಿ. ಸ್ವಲ್ಪ ಏನೋ ಮಳೆ ಮೋಡ ವಾತಾವರಣ ಕಂಡು ಬರ್ತೈತಿ. ಯಾಕಂತಂದರೆ ಸ್ವಲ್ಪ ಬಿಸಿಲು ಕಮ್ಮಿ ಆಗೈತೆ ನೋಡ್ರಿ. ಆಮೇಲೆ ಏನಂದರೆ ಈ ಟ್ರೈನು ಇದು ಪ್ಯಾಸೆಂಜರ್ ಟ್ರೈನು. ಸೊ ಪ್ಯಾಸೆಂಜರ್ ಟ್ರೈನ್ ಅಂತಂದರೆ ಸಿಂಧನೂರಿಂದ ಗಿಣಿಗೇರಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂದರೆ 25 ರೂಪೀಸ್, ಅಂದರೆ 25 ರೂಪಾಯಿ ಕಾಸ್ಟು ಆಗುತ್ತೆ. ಸೊ ನೋಡಿ ಈಗ ಗಂಗಾವತಿಗೆ ಬಂತು. ಗಂಗಾವತಿ ರೈಲ್ವೆ ಸ್ಟೇಷನಿಗೆ ಬಂತು ನೋಡ್ರಿ ಈಗ. ಸೊ ನೋಡ್ರಿ ಈ ಕಡೆ ಬೇರೆ ಬೋಗಿನ ಅಟ್ಯಾಚ್ ಮಾಡಿದ್ದಾರೆ. ಸೊ ಯಾಕಂತಂತಂದರೆ ಅಲ್ಲಿ ಏನಾದರೂ ಬೇರೆ ಸ್ಟೇಷನ್ನಲ್ಲಿ ಏನಾದರೂ ನಿಲ್ದಾಣ ಕರೆಕ್ಟಾಗಿ ಪಾರ್ಕಿಂಗ್ ಮಾಡೋದಕ್ಕೆ ಇರಲ್ಲ ಅಂತಂದರೆ ಸೊ ಏನಪ್ಪ ಅಂದರೆ ಈ ಕಡೆ ತೊಗೊಂಬಂದು ಇವನ್ನ
ಹಚ್ಚಿರ್ತಾರೆ. ಆಮೇಲೆ ನಂತರ ಏನಪ್ಪ ಅಂದರೆ ಮತ್ತು ಬೇರೆ ಇಂಜನ್ ಮುಖಾಂತರ ಇದನ್ನು ತೊಗೊಂಡು ಹೋಗ್ತಾರೆ. ಸೊ ನೋಡಿರಿ ಯಾವ ಥರ ಬೆಟ್ಟ ಗುಡ್ಡ ಕಂಡು ಬರುತ್ತಂತ. ಗಂಗಾವತಿ ಜನ ಯಾರು ನೋಡ್ತಾ ಇದ್ದೀರಾ ಅವ್ರು ನನಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಹೈಪ್ ಬಟನ್ನ ಪ್ರೆಸ್ ಮಾಡಿರಿ. ನೋಡಿರಿ ಮೋಸ್ಟ್ಲಿ ಅಂದ್ರೆ ಏನಂತಂದರೆ ಮಳೆ ಮೋಡ ವಾತಾವರಣ ಕಂಡು ಬರಕುಂತೈತಿ. ಇಲ್ಲಿ ಸ್ವಲ್ಪ ಮಳೆ ಬರುತ್ತೆ ನೋಡ್ರಿ, ಇಲ್ಲಿ ಜಿಟಿ 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 ಮಳೆ ಬರಕುಂತೈತಿ ನೋಡ್ರಿ. ಯಾಕಂದ್ರೆ ಈ ಹಿಂದ್ಗಡೆ ಏನು ಹೋಗಿದ್ದೀವಲ್ಲ ರೈಲ್ವೆ ಸ್ಟೇಷನ್ನು, ಸೊ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ನೋಡಿ ಈ ಕಡೆ ಈಗೇನು ಗಂಗಾವತಿ ಕಡೆ ಹೋಗ್ತಾ ಇದ್ದೀವಲ್ಲ, ಸೊ ವೆದರು ಎಷ್ಟು ಚೇಂಜ್ ಆಗುತ್ತೆ ಅಂತ ನೀವೇ ಕಾಣ್ಬೋದು. ಇಲ್ಲಿ ನೋಡಿ ಬರೀ ಜಾಲಿ ಗಿಡ ಅಂತ ಇದಾವಲ್ಲ, ಸೊ ಇವ ಏನಪ್ಪ ಅಂದರೆ ಯಥೇಚ್ಛವಾಗಿ ಇಲ್ಲಿ ಕಂಡು ಬರ್ತಾವೆ. ನೋಡ್ರಿ ಆ ಭತ್ತ, ಇದು ಭತ್ತ ಎಷ್ಟು ಮುಖ್ಯ ಅಂತಲೇ ಇಲ್ಲಿ ಗಂಗಾವತಿ ಜನ ಗೊತ್ತು. ಆಮೇಲೆ ವಾಟರ್ ಟ್ಯಾಂಕ್ ಐತಿ. ಈ ರೋಡು ಎಲ್ಲಿಗೆ ಕನೆಕ್ಷನ್ ಐತೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ. ನೋಡ್ರಿ ಇಲ್ಲಿ ಹೆಂಗಿದೆ ಅಂತ, ಮಳೆ ಮೋಡ ವಾತಾವರಣ ಕೂಡಿ ಬರಕುಂತೈತಿ. ನೋಡ್ರಿ ಅದೇ ವಾತಾವರಣ ಸೇಮ್ ಐತಿ ನೋಡ್ರಿ, ಇಲ್ಲಿ ಮಳೆ ಮೋಡ ವಾತಾವರಣ ಕಂಡು ಬರಕುಂತೈತಿ. ಇಲ್ಲಿ ಈ ಬೆಟ್ಟ ನೋಡಿದ್ರೆ ಮೋಸ್ಟ್ಲಿ ಅಂದರೆ ಎಷ್ಟು ಚೆನ್ನಾಗಿದೆ ಈ ವಾತಾವರಣ. ನೋಡ್ರಿ ಭತ್ತ ಹೆಂಗೆ ಬೆಳೆದಿದಾರ. ಆಮೇಲೆ ಇನ್ನೂ ಕುಂಟಿ ಹೊಡೆದಿಲ್ಲ ನೋಡ್ರಿ ಇದು. ಅಂದರೆ ಈಗಿನ ಮಾತ್ರ ಇಲ್ಲಿ ಮಳೆ ಆಗೈತಲ್ಲ ಸ್ವಲ್ಪ. ಸೊ ಏನಪ್ಪ ಅಂದರೆ ನೆಲ ಹಸಿ ಆಗಿರ್ತೈತಿ. ಆಮೇಲೆ ಏನು ಮಾಡ್ತಾರೆ ಅಂತಂದ್ರೆ, ನೆಲ ಹಸಿ ಆಯ್ತಪ್ಪ ಅಂತಂದ್ರೆ ಟ್ರ್ಯಾಕ್ಟರ್ ತೊಗೊಂಬಂದು ಕುಂಟಿ ಹೊಡೆದು ಈ ಥರ ಏನಿದೆಯಲ್ಲ ಈ ಥರ ಮಾಡ್ತಾರೆಲ್ಲ. ನೋಡಿ ಯಾವ ಥರ ಇಲ್ಲಿ ಆಲ್ರೆಡಿ ಇನ್ನೂ ಅಗಿ ಹಚ್ಚಾರ ನೋಡ್ರಿ ಅಲ್ಲೇ ಇಲ್ಲಿ. ಅದು ಆಮೇಲೆ ನೀರು ಹಾಯಿಸಿದಾರ. ಎಷ್ಟು ಸೂಪರ್ ಆಗೈತಿ, ಎಷ್ಟು ಇದೈತಿ, ಎಷ್ಟು ಅಂದ್ರೆ ಈ ಥರ ಎಲ್ಲ ಮಡಿ ಅಂತೀವಲ್ಲ, ಮಡಿ ಮಾಡ್ತಾರೆಲ್ಲ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗೈತಿ, ಎಷ್ಟು ಚೆನ್ನಾಗೈತಿ ವೆದರ್ ಆಯಿತು. ಈ ಭಾಗದಲ್ಲಿ ಟ್ರೈನ್ ಜರ್ನಿ ಮಾಡಬೇಕು ಅಂತಂದ್ರೆ ಎಷ್ಟು ಚೆನ್ನಾಗಂತ ಅನಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಂತ ಅನಿಸುತ್ತೆ. ನೋಡ್ರಿ ಎಷ್ಟು ಗ್ರೀನ್ ಆಗೈತಿ, ಎಷ್ಟು ಹಚ್ಚ ಹಸಿರಿನಿಂದ ಕೂಡೈತಿದು. ಈ ಸಿಂಧನೂರು, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಸೊ ಏನಪ್ಪ ಅಂದರೆ ಈ ಭಾಗದಲ್ಲಿ ಸ್ವಲ್ಪ ಭತ್ತನ ಜಾಸ್ತಿ ಬೆಳಿತಾರೆ. ಆಮೇಲೆ ಏನಂತಂದರೆ ಇಲ್ಲಿ ರೈಸ್ ಮಿಲ್ಲು ಕೂಡ ಭಾಳ ಕಂಡು ಬರ್ತಾವೆ. ಯಾಕಂತಂದರೆ ರೈಸ್ ಮಿಲ್ ಯಾಕಂತಂದರೆ ಈ ಭತ್ತ ಈ ಕಡೆ ಭಾಗದಲ್ಲಿ ಬೆಳೀತಾ ಇರ್ತಾರಲ್ಲ, ಸೊ ಏನಪ್ಪ ಅಂದರೆ ಇವು ಯಥೇಚ್ಛವಾಗಿ ಏನಂದರೆ ಈ ಭಾಗದಲ್ಲಿ ಕಂಡು ಬರ್ತಾವೆ ನೋಡ್ರಿ. ಇವು ಯಾಕೆ ಕಂಡು ಬರ್ತಾವೆ ಅಂತಂತಂದ್ರೆ, ಈಗ ಬೇರೆ ಕಡೆ ಹೋದರೆ ಅವು ಈ ಫೆಸಿಲಿಟೀಸ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಏನಪ್ಪ ಅಂದರೆ ಇವನ್ನ ಬೆಳಿತಾರೆ. ಇಲ್ಲಿ ನೋಡ್ರಿ ಇದು ಈ ರೂಟು ಎಲ್ಲಿಗೆ, ಈ ದಾರಿ ಐತಲ್ಲ ಬ್ರಿಡ್ಜ್ ಕೆಳಗಡೆ ಇದೆಯಲ್ಲ ದಾರಿ, ಅದು ಯಾವ ರೂಟ್ ಹೋಗುತ್ತಂತ ನಾನು ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ರಿ ಇದು ಗಂಗಾವತಿ ಯಾವ ಥರ ಐತಿ ಪ್ಲೇಸ್ ಅಂತ. ಮತ್ತು ಆಮೇಲೆ ಏನಂತಂದರೆ ನಮ್ಮ ಕರ್ನಾಟಕಕ್ಕೆ ಫೇಮಸ್ ಆಗಿರ್ತಕ್ಕಂಥ ರೈಸ್ ಪಾರ್ಕ್ ಎಲ್ಲಿ ಬರುತ್ತಂತಂದ್ರೆ ಕಾರಟಗಿ ಅಂತ ಇದೆಯಲ್ಲ, ಕಾರಟಗಿ ಅಂತ ಐತಲ್ಲ, ಸೊ ಕಾರಟಗಿ ಅಂತ ಪ್ಲೇಸಲ್ಲಿ ಏನಪ್ಪ ಅಂದರೆ ಈ ರೈಸ್ ಪಾರ್ಕು ಅಂತಂದು ಪ್ರಸಿದ್ಧಿ ಐತಿ. ಸೊ ನೋಡಿ ಯಾವ ಥರ ಇದೆ ಅಂತ ಗಂಗಾವತಿ. ಆಮೇಲೆ ಇಲ್ಲಿ ಮಳೆ ಆಗೈತಿ ನೋಡ್ರಿ, ಸ್ವಲ್ಪ ಮಳೆ ಆಗೈತಿ, ಮಳೆ ವಾತಾವರಣ ಕಂಡು ಬರಕುಂತೈತಿ ಇಲ್ಲಿ. ನೋಡ್ರಿ ಇಲ್ಲಿ ಟ್ರೈನ್ ಸ್ಟಾಪ್ ಆಯ್ತು. ಸೊ ಯಾವ ಥರ ಇದೆ ನೋಡ್ರಿ ಲೊಕೇಶನ್ನ. ಸೊ ಇಷ್ಟು ಬ್ಯೂಟಿಫುಲ್ ಆಗೈತಿ ನೋಡ್ರಿ. ಬೆಟ್ಟ ಗುಡ್ಡ, ಈ ಮರ ಗಿಡ ಆಯಿತು, ಆಮೇಲೆ ಹಚ್ಚ ಹಸಿರಿನ ವಾತಾವರಣ ನೋಡಿ. ಈ ಆ ಕಡೆ ಭಾಗದಲ್ಲಿ ಏನಪ್ಪ ಅಂದರೆ ಇನ್ನೂ ಭತ್ತ ನಾಟಿ ಮಾಡಿಲ್ಲ, ಅಂದರೆ ಕುಂಟಿ ಹೊಡೆದಿದ್ದಾರೆ ಆಲ್ರೆಡಿ. ಬಟ್ ಏನಪ್ಪ ಅಂದರೆ ಇನ್ನೂ ಜಾಸ್ತಿ ಭತ್ತ ನಾಟಿ ಮಾಡಿಲ್ಲ. ಆಮೇಲೆ ಈ ಕಡೆ ಮುಂದೆ ಏನು ಈ ಕಡೆ ಹೋಗ್ತೀವಲ್ಲ, ಈಗ ಜಬ್ಬಲ್ ಗುಡ್ಡ ಅಂತ ಬರುತ್ತಾ, ಆಮೇಲೆ ಚಿಕ್ಕಬೆಣಕಲ್ ಅಂತ ಬರುತ್ತಾ. ಸೊ ಏನಪ್ಪ ಅಂದರೆ ಇಲ್ಲಿ ಇನ್ನೂ ಭತ್ತ ನಾಟಿ ಮಾಡಿದ್ದಾರೆ ಆಲ್ರೆಡಿ. ಎಷ್ಟು ಪೈರು ಬಂದೈತೆ ನೋಡ್ರಿ ಇಲ್ಲಿ ಮೇಲ್ಗಡೆ. ಸೊ ಯಾಕಂದರೆ ಇಲ್ಲಿ ಜಾಲಿ ಗಿಡ ಜಾಸ್ತಿ ಅದಾವೆ ನೋಡ್ರಿ ಇಲ್ಲಿ. ಅಂದರೆ ಇವು ಯಥೇಚ್ಛವಾಗಿ ಬೆಳೆದು ಬಿಟ್ಟಿದಾವಲ್ಲ ಈ ಭಾಗದಲ್ಲಿ, ಬಯಲುಸೀಮೆ ಪ್ರದೇಶದಲ್ಲಿ ಇವು ಜಾಸ್ತಿ ಕಂಡು ಬರ್ತಾವೆ ನೋಡ್ರಿ. ಬೆಟ್ಟ ಯಾವ ಥರ ಇದೆ, ಎಷ್ಟು ಚೆನ್ನಾಗೈತಿ, ಎಷ್ಟು ಬ್ಯೂಟಿಫುಲ್ಲಾಗೈತಿ. ಸೊ ಇಂಥ ವಾತಾವರಣ ಜರ್ನಿ ಮಾಡೋದಾಯಿತು, ಒಂಥರ ಬೇರೆ ಪ್ಲೇಸಿಗೆ ಬಂದಿದ್ದೀವಿ ಏನೋ ಅಂತ ಅನಿಸುತ್ತೆ. ಎಲ್ಲ ಕಠಿಣವಾದಂಥ ಬಂಡೆ ಕಲ್ಲುಗಳು, ಬೆಟ್ಟ ಗುಡ್ಡಗಳು. ಆಮೇಲೆ ನೋಡಿ ಅದೊಂದು ರೂಟು, ಆ ರೋಡು ಗಾಡಿ ಹೋಗ್ತಾ ಇದೆಯಲ್ಲ, ಸೊ ಲಾರಿ, ಸೊ ಅದು ಎಲ್ಲಿ ಹೋಗುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಯಾವ ಲೈನ್ ಇದು,
ಎಲ್ಲಿಂದ ಎಲ್ಲಿಗೆ ಸಂಪರ್ಕವನ್ನು ಕಲ್ಪಿಸ್ತೈತಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಯಾವ ಥರ ಐತಿ ಇಲ್ಲಿ ಅಂತ. ಆಮೇಲೆ ಏನಂತಂದರೆ ಈ ಭಾಗದಲ್ಲಿ ಇನ್ನೂ ಪ್ರೇಕ್ಷಣೀಯ ಸ್ಥಳ ಅಂತಂದು ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ನಂತರ ಆಮೇಲೆ ಏನಂದ್ರೆ ಒಂದು ಪುಣ್ಯಕ್ಷೇತ್ರ ಐತಿ ಹುಲಿಗೆಮ್ಮ ದೇವಿ ದೇವಸ್ಥಾನ ಅಂತ. ಸೊ ಅಲ್ಲಿ ವಿಸಿಟ್ ಮಾಡಿರಿ ಎಲ್ಲ. ಆಮೇಲೆ ಏನಂತಂದರೆ ಈಗ ನೀವೇನಾದರೂ ಅಂಜನಾದ್ರಿ, ಕಿಷ್ಕಿಂಧ, ಆಮೇಲೆ ಏನಂದರೆ ಈ ಭಾಗದಲ್ಲಿ ಹಂಪಿ, ನೀವು ಈ ಭಾಗಕ್ಕೆ ಹೋಗ್ಬೇಕು ಅಂತಂದ್ರೆ ಹುಬ್ಬಳ್ಳಿಯಿಂದ ಹೊಸಪೇಟೆಗೆ ಟ್ರೈನ್ ಐತಿ. ಆಮೇಲೆ ಏನಪ್ಪ ಅಂದರೆ ನೀವು ಅಂಜನಾದ್ರಿ, ಕಿಷ್ಕಿಂಧ ಈ ಭಾಗಕ್ಕೆ ನೀವು ಬರ್ತೀರಿ ಅಂತಂದ್ರೆ ಸೊ ಹುಬ್ಬಳ್ಳಿಯಿಂದ ಏನಂದ್ರೆ ಗಂಗಾವತಿಗೆ ಸಿಂಧನೂರು ಟ್ರೈನ್ ಐತಲ್ಲ, ಸೊ ಅದಕ್ಕೆ ಬಂದ್ರೆ ನೀವು ಅಲ್ಲಿ ಬಂದು ಗಂಗಾವತಿಗೆ ಇಳ್ಕೊಂಡು ಅಲ್ಲಿ ಬಸ್ ಇರ್ತಾವೆ. ಸೊ ಬಸ್ ಸ್ಟ್ಯಾಂಡಿಗೆ ನೀವು ಹೋದ್ರಂದ್ರೆ ನೀವು ಅಂಜನಾದ್ರಿ ಪರ್ವತಕ್ಕೆ ಹೋಗ್ಬೋದು. ತುಂಬ ಫೆಸಿಲಿಟಿ ಐತಿ. ಸೊ ಏನಪ್ಪ ಅಂದರೆ ಇಲ್ಲಿ ಎಲ್ಲ ಟ್ರೈನ್ ಫೆಸಿಲಿಟಿನೂ ಚೆನ್ನಾಗೈತಿ, ಟ್ರಾವೆಲ್ ಫೆಸಿಲಿಟಿನೂ ಚೆನ್ನಾಗೈತಿ. ಆಮೇಲೆ ಏನಂತಂದರೆ ನೀವು ಅಂಜನಾದ್ರಿಗೆ ಹೋಗ್ಬೇಕು ಅಂತಂದರೆ ಅಲ್ಲಿ ಆಟೋ ಫೆಸಿಲಿಟಿನೂ ಐತಿ, ಟ್ರೈನ್ ಫೆಸಿಲಿಟಿನೂ ಐತಿ. ನೀವೇನಾದರೂ ಅಂಜನಾದ್ರಿಯಿಂದ ಮುಂಡ್ರಾಬಾದು, ಹುಲಿಗಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಬಸ್ ಫೆಸಿಲಿಟಿನೂ ಐತಿ. ನಂತರ ಏನಪ್ಪ ಆಟೋ ರಿಕ್ಷಾ ಫೆಸಿಲಿಟಿನೂ ಐತಿ. ಮತ್ತು ನೀವೇನಾದರೂ ಗಂಗಾವತಿ ಬಂದು ನೀವೇನಾದರೂ ಈ ಕಡೆ ಎಲ್ಲಿ ಅಂತಂತಂದರೆ ಹುಬ್ಳಿ ಬರ್ಬೇಕು ಅಂತಂದರೆ ನಿಮ್ಗೆ ಆಟೋ ಫೆಸಿಲಿಟಿ ಮತ್ತು ಬಸ್ ಫೆಸಿಲಿಟೀಸನ್ನು ಕಂಡು ಬರ್ತಾವೆ. ಸೊ ನೋಡಿ ಯಾವ ಥರ ವೆದರ್ ಇದೆ ಅಂತ. ಸೊ ಈ ಕಡೆ ಒಂದು ರೈಲ್ವೆ ಟ್ರ್ಯಾಕ್ ಬಂತು. ಸೊ ಈ ರೈಲ್ವೆ ಟ್ರ್ಯಾಕ್ ಎಲ್ಲಿ ಕನೆಕ್ಷನ್ ಆಗುತ್ತೆ ಅಂತಂದರೆ ಇದು ಹುಬ್ಳಿಯಿಂದ ಎಲ್ಲಿ ಅಂತಂದರೆ ಗುಂತಕಲ್ ಮಾರ್ಗವಾಗಿ ಹೋಗುತ್ತಾ ಈ ಲೈನು. ಏನು ಬಲಗಡೆ ಪಕ್ಕ ಬಂದಿದೆಯಲ್ಲ ಈ ಲೈನ್ ಏನಂತಂದರೆ ಹುಬ್ಳಿಯಿಂದ ಏನಂದರೆ ಗುಂತಕಲ್ಗೆ. ಸೊ ಹುಬ್ಳಿಯಿಂದ ಅಂತಂದರೆ ಹುಬ್ಳಿ, ಬೆಳಗಾವಿ, ನಂತರ ಏನಪ್ಪ ಅಂದರೆ ಗದಗ, ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ಆಮೇಲೆ ದರೋಜಿ, ತೋರಣಗಲ್ಲು, ಆಮೇಲೆ ಏನಂದರೆ ಪ್ಲೇಸ್ ಯಾವುದಂದ್ರೆ ಗುಂತಕಲ್ ಮಾರ್ಗವಾಗಿ ಏನಪ್ಪ ಅಂದರೆ ನೀವು ತಿರುಪತಿಗೂ ಹೋಗ್ಬೋದು ಈ ಮಾರ್ಗವಾಗಿ. ಅಂದರೆ ಆಲ್ರೆಡಿ ಟ್ರೈನ್ ಇರುತ್ತಾ ಯಾವುದಂತಂತಂದರೆ ಹರಿಪ್ರಿಯ ಎಕ್ಸ್ಪ್ರೆಸ್ ಆಯ್ತು. ಸೊ ಏನಪ್ಪ ಅಂದರೆ ಈ ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅದಾವಲ್ಲ, ಸೊ ಟ್ರೈನ್ ಫೆಸಿಲಿಟಿ ಮತ್ತು ತುಂಬ ಯಥೇಚ್ಛವಾಗಿ ಏನಪ್ಪ ಅಂದರೆ ಇಲ್ಲಿ ಕಂಡು ಬರ್ತೈತಿ. ನೋಡಿರಿ ಯಾವ ಥರ ಇದೆ ರೈಲ್ವೆ ಟ್ರ್ಯಾಕು. ಇವೆಲ್ಲ ಏನಂದ್ರೆ ಹುಬ್ಳಿಗೆ ಕನೆಕ್ಟ್ ಆಗುತ್ತಾ. ನಂತರ ಏನಪ್ಪ ಅಂದ್ರೆ ಗುಂತಕಲ್ಲಿಗೆ ಕನೆಕ್ಟ್ ಆಗುತ್ತಾ, ಬಳ್ಳಾರಿ ಕನೆಕ್ಟ್ ಆಗುತ್ತಾ, ಹೊಸಪೇಟೆ ಕನೆಕ್ಟ್ ಆಗುತ್ತಾ, ಕೊಪ್ಪಳ ಕನೆಕ್ಟ್ ಆಗುತ್ತಾ. ಬರೋದು ಈ ಟ್ರೈನ್ ಐತಲ್ಲ ಇದು ಸಿಂಧನೂರಿಗೆ ಹೋಗಿ ನಂತರ ಏನಪ್ಪ ಅಂದ್ರೆ ಮಾನ್ವಿಗೆ ಇನ್ನೂ ಹೋಗಿಲ್ಲ. ಮಾನ್ವಿಗೆ ಇನ್ನೂ ಹೋಗ್ಬೇಕು ಅಂತಂದರೆ ಸೊ ಏನಪ್ಪ ಅಂದರೆ ಇನ್ನೂ ಲೈನ್ ಕಾಮಗಾರಿ ಏನಂದ್ರೆ ಇನ್ನೂ ನಡೆದೈತಿ, ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಬರೋದು ಯಾವುದು ಅಂತಂದರೆ ಗಿಣಿಗೇರ. ಸೊ ಗಿಣಿಗೇರಿ ಜನ ಯಾರು ನೋಡ್ತಾ ಇದ್ದೀರಾ ಅವರು ಕಮೆಂಟ್ ಮಾಡಿರಿ ನನಗೆ. ಯಾವ್ಯಾವ ಟ್ರೈನ್ ಸ್ಟಾಪ್ ಆಗ್ತಾವೆ ಗಿಣಿಗೇರದಲ್ಲಿ. ಆಮೇಲೆ ಇಲ್ಲಿ ನೋಡಿ ಇದು ಕಂಪ್ನಿ ಇದೆ ಯಾವುದಂದ್ರೆ ಇಂಡಸ್ಟ್ರಿಯಲ್ ಏರಿಯಾ. ಸೊ ಅವ್ರಿಗಂತಲೇ ಒಂದು ಸಪ್ರೇಟಾಗಿ ಗೂಡ್ಸ್ ಟ್ರೈನ್ ರೈಲ್ವೆ ಹಳಿನೇ ಹಾಕಿಬಿಟ್ಟಿದ್ದಾರೆ. ಗಿಡಗಳು ಮರಗಳು ಎಷ್ಟು ಚೆನ್ನಾಗಿ ಬೆಳೆದಾವೆ ನೋಡ್ರಿ. ಏನೋ ಕ್ಲೌಡ್ ಕ್ಲೈಮೇಟ್ ಐತಿ ಅಂತ ಅನಿಸುತ್ತಾ. ಈ ಮಳೆ ಮೋಡ ವಾತಾವರಣ ಏನಾದರೂ ಕಂಡು ಬರುತ್ತಾ ಅಂತ ಅನಿಸ್ತೈತಿ. ಬರ್ಬೋದು, ಯಾಕಂದರೆ ಆಲ್ರೆಡಿ ಗಂಗಾವತಿ ಒಳಗೆ ಮಳೆ ಆಗೈತಿ. ನಂತರ ಏನಪ್ಪ ಅಂದರೆ ಇಲ್ಲಿ ಬಿಸಿಲು ಭಾಳ ಐತಲ್ಲ, ನೋಡಿ ಯಾವ ಥರ ಇದೆ ಅಂತ. ಅಂದ್ರೆ ಬಿಸಿಲು ಐತಿ, ಸ್ವಲ್ಪ ಏನಪ್ಪ ಅಂದರೆ ಮೋಡ ಕವಿದ ವಾತಾವರಣವೂ ಐತಿ, ಮಳೆ ಬರುತ್ತಾ ಅಂತ ಅನಿಸುತ್ತಾ. ಸೊ ಇಲ್ಲಿ ಮೇಲೆ ಅಂಡರ್ ಪಾಸ್ ಐತಿ. ಸೊ ಇದು ಎಲ್ಲಿ ಕನೆಕ್ಟ್ ಆಗುತ್ತಾ ಅಂತ ಗಿಣಿಗೇರಿ ಜನ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಎಲ್ಲಿಗೆ ಹೋಗುತ್ತಿದ್ದು, ಯಾವ್ಯಾವ ಪ್ಲೇಸಿಗೆ ಕನೆಕ್ಟ್ ಆಗುತ್ತಾ, ನಂತರ ಇದು ಎಲ್ಲಿಗೆ ಕನೆಕ್ಟ್ ಆಗುತ್ತಾ ಅಂತ ನನಗೆ ತಿಳಿಸ್ರಿ. ನೋಡಿರಿ ಎಷ್ಟು ಚಲೋ ಮಾಡಿದಾರ ಬ್ರಿಡ್ಜು. ಸೊ ಭಾಳ ಹೆಲ್ಪ್ಫುಲ್ ಆಗೈತಿ ಇಲ್ಲಿ ಈ ಬ್ರಿಡ್ಜ್ ಕಟ್ಟ್ಯಾರ ಆಲ್ರೆಡಿ. ಸೊ ಯಾರ್ಯಾರು ಈ ಪ್ಲೇಸು ಈ ಬ್ರಿಡ್ಜ್ ಐತಲ್ಲ ಈ ಬ್ರಿಡ್ಜಿಗೆ ಏನಂತ ಕರೀತಾರ, ಆಮೇಲೆ ಇದು ಎಲ್ಲಿಗೆ ಕನೆಕ್ಷನ್ ಕೊಡ್ತೈತಿ, ಎಲ್ಲಿ ಕನೆಕ್ಟ್ ಆಗುತ್ತಾ. ನೋಡಿ ಲಾರಿ ಬರ್ತೈತಿ. ಆಮೇಲೆ ಆ ಕಡೆ ಒಂದು ಬ್ರಿಡ್ಜ್ ಐತಲ್ಲ ಅದು ಎಲ್ಲಿಗೆ ಕನೆಕ್ಟ್ ಆಗುತ್ತಾ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡಿರಿ ಯಾವ ಥರ ಇದೆ ರೈಲ್ವೆ ಸ್ಟೇಷನ್ ಬಂತು ಗಿಣಿಗೇರ. ಸೊ ಗಿಣಿಗೇರ ರೈಲ್ವೆ ಸ್ಟೇಷನ್. ಸೊ ಗಿಣಿಗೇರ ರೈಲ್ವೆ ಸ್ಟೇಷನ್ ಇಲ್ಲಿಗೆ ಯಾವ ಟ್ರೈನ್ ಸ್ಟಾಪ್ ಅದಾವಂದ್ರೆ ಸೊಲ್ಲಾಪುರ ಟ್ರೈನ್ ಅಂತ ಬರುತ್ತೊಂದು, ಅದು ಸ್ಟಾಪ್ ಆಗುತ್ತಾ. ಹಂಪಿ ಎಕ್ಸ್ಪ್ರೆಸ್ಸು ಟ್ರೈನು ಸ್ಟಾಪ್ ಆಗುತ್ತಾ. ಆಮೇಲೆ ಏನಂತಂದರೆ ಹುಬ್ಳಿ ಟ್ರೈನ್ ಈ ಕಡೆ ಏನು ಮಾನ್ವಿ, ಈ ಕಡೆ ಸಿಂಧನೂರ,
ಹುಬ್ಳಿ ಟ್ರೈನ್ ಏನೇನಿದಾವಲ್ಲ ಈ ಗಿಣಿಗೇರಿಗೆ ಸ್ಟಾಪ್ ಆಗುತ್ತಾ. ಸೊ ಕೆಲವೊಂದು ಎಕ್ಸ್‌ಪ್ರೆಸ್ ಟ್ರೈನು ಸ್ಟಾಪ್ ಆಗಲ್ಲ. ಯಾಕಂತಂದರೆ ಇದು ಇನ್ನೂ ಜಂಕ್ಷನ್ ಆಗಿಲ್ಲ. ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಹುಬ್ಳಿಗೆ ಹೋಗೋರು. ಆಲ್ರೆಡಿ ಮಳೆ ಆಗಿದೆ ಅಂತ ಅನಿಸುತ್ತಾ. ಇನ್ನೂ ಏನೋ ಮೋಡ ಕವಿದ ವಾತಾವರಣನೂ ತೋರಿಸುತ್ತಾ. ನೋಡಿರಿ ಯಾವ ಥರ ಇದೆ ಅಂತ ರೈಲ್ವೆ ಸ್ಟೇಷನ್ನು, ಗಿಣಿಗೇರಿ ರೈಲ್ವೆ ಸ್ಟೇಷನ್ನು. ಟ್ರೈನು ನಿಂತ್ಕಂತು ಸ್ಟಾಪ್ ಆಯ್ತು. ಸೊ ಇಲ್ಲಿ ನೋಡಿ ಯಾವ ಥರ ಇದೆ ಲೊಕೇಶನ್ ಅಂತ. ಸೊ ಎಲ್ಲ ಇಲ್ಲಿ ಕುಳಿತುಕೊಳ್ಳೋಕ್ಕಾಯ್ತು. ಕರೆಕ್ಟಾಗಿ ಚೇರ್ ಇದು ಕಲ್ಲಿಂದು ಚೇರ್ ಅಂತಾರಲ್ಲ, ಸೊ ಈ ಥರ ಎಲ್ಲ ಕಂಫರ್ಟೇಬಲ್ ಸೀಟ್ಸ್ ಎಲ್ಲ ಮಾಡಿದ್ದಾರೆ. ಸೊ ಮೇಲ್ಗಡೆ ಜನಗಳು ಅಲ್ಲಿಂದ ಈ ಕಡೆ ಹೋಗೋದು, ಈ ಕಡೆಯಿಂದ ಆ ಕಡೆ ಹೋಗೋದು. ಸೊ ಫ್ಲೈಓವರ್ ಥರ ಚೆನ್ನಾಗಿ ಮಾಡಿದ್ದಾರೆ. ನೋಡಿರಿ ಯಾವ ಥರ ಇದೆ ಲೊಕೇಶನ್ ಅಂತ. ತುಂಬ ಚೆನ್ನಾಗೈತಿ, ಬ್ಯೂಟಿಫುಲ್ ಐತೆ. ಗಿಡ ಮರಗಳಾಯಿತು, ತುಂಬ ಚೆನ್ನಾಗೈತಿ. ಸೊ ನನ್ನ ವಿಡಿಯೋ ನೋಡಿದ್ದೀರಾ. ಇನ್ನೂ ಚೆನ್ನಾಗಿರೋ ವಿಡಿಯೋ ತೊಗೊಂಬರ್ತೀನಿ. ಆಮೇಲೆ ಮತ್ತೆ ಚೆನ್ನಾಗಿರೋ ಎಕ್ಸ್ಪ್ಲೋರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.